ದುರಂಧರ್ ಮೂವಿ ರಿವ್ಯೂ ಇವತ್ತೇನಕ್ಕಪ್ಪ ರಿವ್ಯೂ ಮಾಡ್ತೀನಿ ಇಷ್ಟು ದಿನ ಆದ್ಮೇಲೆ ಅಂತಂದ್ರೆ ಕಾರಣ ಇಷ್ಟೇ. ನಾನು ಕನ್ನಡದಲ್ಲಿ ರಿಲೀಸ್ ಆಗಲಿ, ಕನ್ನಡದಲ್ಲಿ ಸಿನಿಮಾ ನೋಡೋಣ ಅಂತ ತುಂಬಾ ಕಾಯ್ತಿದೆ. ಯಾಕಂದ್ರೆ ನನಗೆ ಹಿಂದಿ ಅಷ್ಟಾಗಿ ಅರ್ಥ ಆಗಲ್ಲ, ಬರೋದು ಇಲ್ಲ. ಸೊ ಕನ್ನಡದಲ್ಲಿ ಆದರೆ ತುಂಬ ಚೆನ್ನಾಗಿ ಡಬ್ ಮಾಡಿರ್ತಾರೆ ಅಂತ ವೆಯ್ಟ್ ಮಾಡಿದೆ. ಸೊ ನಾನು ಅದಕ್ಕೋಸ್ಕರ ಇವತ್ತು ನರ್ತಕಿ ಥಿಯೇಟ್ರಲ್ಲಿ ಕನ್ನಡ ಸಿನಿಮಾ ರಿಲೀಸ್ ಆಗಿತ್ತು, ಹೋಗಿ ನೋಡ್ಕೊಂಡು ಮುಂದೆ. ಎಷ್ಟೊಂದು ಜನ ಪಾಪ ಕನ್ನಡ ಶೋ ಸಿಗದೆ ಹಿಂದಿಲಿ ಅಥವಾ ತೆಲುಗು ತಮಿಳಲ್ಲಿ ನೋಡ್ಕೊಂಡಿದ್ದಾರೆ. ಸೊ ಇವಾಗ ಫೈನಲಿ ಅಫಿಷಿಯಲ್ ಆಗಿ ಕನ್ನಡದಲ್ಲಿ ರಿಲೀಸ್ ಆಗಿದೆ ಸಿನಿಮಾ. ಕನ್ನಡ ಡಬ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಕೆಲವೊಂದು ಕಡೆ ಅಷ್ಟು ಚೆನ್ನಾಗಿ ಡಬ್ ಆಗಿಲ್ಲ ಅಂತ ಅನ್ನಿಸ್ತು, ತುಂಬ ಕಡೆ ಅಲ್ಲ, ಕೆಲವು ಕಡೆ ಅಷ್ಟೇ. ಬಟ್ ಓವರಾಲ್ ಆಗಿ ಕನ್ನಡ ಡಬ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಣವೀರ್ ಸಿಂಗ್ ಅವರು ಅಂತೂ ಸಖತ್ತಾಗಿ ಆಕ್ಟ್ ಮಾಡಿದ್ರೆ, ಒಂಥರ ಯಾವ ಸೀನಲ್ಲೂ ನಿಮಗೆ ಬೋರ್ ಹೊಡಿತಿದೆ ಅಂತ ಅನ್ಸಲ್ಲ. 4 ಅವರ್ ಹೆಚ್ಚು ಕಮ್ಮಿ 4 ಅವರ್ ಇದೆ ಅಂತ ಅಂದ್ಕೊಳ್ಳಿ. ಇಂಟರ್ವ್ಯೂಲ್ ಎಲ್ಲ ಬಿಡೋದೆಲ್ಲ ಸೇರ್ಕೊಂಡು 4 ಅವರ್ ಇದೆ. 4 ಅವರು ಕೂಡ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಪಾಕಿಸ್ತಾನದ ಯುದ್ಧ ಹೆಂಗಾಯ್ತು, ಫೈಟಿಂಗ್ಸ್ ಹೆಂಗಾಯ್ತು, ಇವನ್ನೆಲ್ಲ ಕತೆ ಮೂಲಕ ಕೇಳ್ಕೊಂಡಿದ್ವಿ. ಬಟ್ ಈ ಸಿನಿಮಾವನ್ನು ಥಿಯೇಟರ್ ನೋಡ್ತಿರ್ಬೇಕಾದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹಿಂಗೆಲ್ಲ ಆಗಿತ್ತೇನಪ್ಪ ಅಂತ ತುಂಬಾ ಎಮೋಷ್ನಲ್ ಆಗ್ತೀರಾ ನೀವು. ರಣವೀರ್ ಸಿಂಗ್ ಅವರು ಕೂಡ ಈ ಸಿನಿಮಾದಲ್ಲಿ ಎಷ್ಟು ಎಮೋಷ್ನಲ್ ಆಗಿ ಆಕ್ಟ್ ಮಾಡಿದ್ರೆ ಅಂತಂದ್ರೆ, ಎಷ್ಟು ಅಗ್ರೆಷನ್ ಇದೆಯೋ ಅಷ್ಟೇ ಎಮೋಷ್ನಲ್ ಕೂಡ ಇದೆ. ಯಾಕಂದ್ರೆ ಆ ಕ್ಲೈಮ್ಯಾಕ್ಸ್ ನೋಡ್ರೆ ಗೊತ್ತಾಗುತ್ತೆ. ನೀವು ಒಂದು ಹೆಂಡತಿ ಇದನ್ನ ಹೇಳಬಾರ್ದು ನಾನು, ಸೊ ಹೇಳ್ತೀನಿ. ಸ್ಪಾಯ್ಲರ್ ಏನಿಲ್ಲ ಇದರಲ್ಲಿ. ಹೆಂಡತಿ ಮಗುನ ಬಿಟ್ಟು ಇಂಡಿಯಾಗೆ ಬರಬೇಕಾದ್ರೆ ಒಂದು ಎಮೋಷ್ನಲ್ ಮೂಮೆಂಟ್ ನನಗಂತೂ ಭಾಳ ಕನೆಕ್ಟ್ ಆಯಿತು. ಸೊ ನೋಡಿದೆ, ನೀವು ಯಾರಾದರೂ ಈ ಒಂದು ಮೂವಿನ ವೆಯ್ಟ್ ಮಾಡ್ತೀರಾ ಕನ್ನಡ ನೋಡ್ಬೇಕಂತಂದ್ರೆ ಹೋಗಿ ಆರಾಮಾಗಿ ನೋಡಿ ನಿಮ್ಮ ನಿಯರೆಸ್ಟ್ ಥಿಯೇಟ್ರಲ್ಲಿ ಬುಕ್ ಮಾಡಿಕೊಂಡು. ಸೊ ನಾನು ಮೆಜೆಸ್ಟಿಕ್ಗೆ ಹೋಗಿ ನೋಡ್ಕೊಂಬಂದೆ ಸಿನಿಮಾನ, ಕನ್ನಡ ನೋಡಬೇಕು ಅಂತ. ಸಿನಿಮಾ ಮಾತ್ರ ಚೆನ್ನಾಗಿದೆ ಗುರು, ಎಲ್ಲೂ ನನಗೆ ಅನ್ವಾಂಟೆಡ್ ಅನ್ನೆಸರಿ ಅಂತ ಅನ್ನಿಸ್ಲಿಲ್ಲ. 4 ಅವರ್ ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ನ ಕೊಡುತ್ತೆ. ಸೊ ಈ ಮೂವಿ ನೀವೇನಾದರೂ ತೆಲುಗು ತಮಿಳಲ್ಲಿ ಅಥವಾ ಹಿಂದಿಲಿ ನೋಡಿದ್ರೆ ಏನು ಅನ್ನಿಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ.